ಭಾಗದ ಒಂದಷ್ಟು ಬೇರೆ ಇಲ್ಲಿ ಮಾವತ್ತೂರು ರೋಡಲ್ಲಿ ಕಟ್ಟಡ ಇದೆ ಸ್ವಾಮಿ, ಅದು ಅದಲ್ಲ, ಅದೊಂದು ಪಿಕಪ್ ಮಾವತ್ತೂರು ಪಿಕಪ್. ಬೇರೆ ಇನ್ನೊಂದು ಡ್ಯಾಮ್ ಏನಿದೆ ಇಲ್ಲಿ, ಅದು ಉಳಿದರೆ ಹಳ್ಳದಲ್ಲಿ ಟಿಬೆಟನ್ ಕ್ಯಾಪ್ ಟಾರ್ಗೆಟ್ ಚಿಕ್ಕದು ಅದು ಕಿ ವಿಲೇಜ್ ಹತ್ರ ಓದಿದೆ ಸರ್. ಡ್ಯಾಮಿಂದ ಮುಂದಕ್ಕೆ ಹೋಗ್ತೀವಲ್ಲ, ಹತ್ರ ಒಂದು ಡ್ಯಾಮ್ ಮಾಡ್ಲಿಕ್ಕೆ ಆಗುತ್ತೆ. ಉದ್ದಟ್ಟಿನ ಮೇಲ್ಗಡೆ ಸರ್ ಪ್ಲೇಸ್ ಇದೆ. ಹತ್ರ ಒಂದು ಡ್ಯಾಮ್ ಮಾಡೋಕ್ಕೆ ಅಲ್ಲೇನಾದ್ರು ಮಾಡಿ ಅದನ್ನು ನೀರಿನ ಶೇಖರಣೆ ಮಾಡಿ ಈ ಭಾಗಕ್ಕೆ ಸಂಗ್ರಹಣೆ ಮಾಡೋಕ್ಕೆ ಒಂದು ದೊಡ್ಡ ಜಾಗ ಅದನ್ನು ಹುಡುಕಿ ಮಾಡ್ತೀವಿ. ಒಂದು ದೊಡ್ಡ ಬೇಕು. ಅಲ್ಲಿಂದ ಇಲ್ಲಿ ಯಾವ್ದಾರ ಒಂದು ಬೋರೆ ಕೊಟ್ಟರೆ ಎಲ್ಲಿ ಬೇಕಾದ್ರೂ ಹೋಯ್ತವೆ ಇವು, ಅಷ್ಟೊಂದು ಅವಕಾಶ ಇಲ್ಲಿದೆ. ಬಟ್ ಇದು ಟೆರೇನ್ ಅಂದರೆ ಆಲ್ಟಿಟ್ಯೂಡ್ ವ್ಯತ್ಯಾಸ ಇರೋದ್ರಿಂದ ಇದು ಬರೀ ಹಳ್ಳದಲ್ಲಿ ಹೊಟ್ಟೋಗ್ಬಿಡುತ್ತೆ ನೀರು. ಪಿ ಜಿ ಪಾಳ್ಯ ಇರ್ಬೋದು, ಉತ್ತೂರು ಇರ್ಬೋದು, ಎಲ್ಲ ಬಂದು ನೀರು ಸೀದಾ ಹೊರಗೋಗ್ತವೆ. ಅಲ್ಲೂ ಅಷ್ಟು ತಡೆದು ನಿಲ್ಸೋಕ್ಕೆ ಆಗದೇ ಇರೋವಂಥದ್ದು. ಸೊ ಅದನ್ನೆಲ್ಲನೂ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಇದೆ. ಸೊ ಜೊತೆಗೆ ಒಡರ್ಪಾಳ್ಯ ರಸ್ತೆ ಅದೊಂದು ಭಾಳ ಬೇಡಿಕೆ ಇದೆ. ಯಾಕಂದರೆ ಮಳೆ ಬಂದಾಗೆಲ್ಲ ದೊಡ್ಡ ಸಮಸ್ಯೆ, ಗುಂಡಿ ಅಲ್ಲಿ ಬಿದ್ದು ನೀರು ಸಮಸ್ಯೆ ಆಗ್ತಿದೆ ಅಂಗಡಿಗಳ ಮುಂದೆಲ್ಲ. ಆಮೇಲೆ ಆ ಕೆರೆನೂ ಇಂಪ್ರೂವ್ ಮಾಡಬೇಕು, ಅಲ್ಲೊಂದು ಶೌಚಾಲಯ ಆಗಬೇಕು. ಯಾಕಂದರೆ ಅದೊಂದು ರೀತಿ ಪ್ರವಾಸಿ ತಾಣಕ್ಕೆ ಒಂದು ಜಾಗ ಆಗಲಿಕ್ಕೆಲ್ಲ ಅವಕಾಶ ಇದೆ. ಟಿಬೆಟನ್ ಅಲ್ಲಿ ಬುದ್ಧ ಸ್ಟ್ಯಾಚು ಆದರೆ ಬಹುಶಃ ಎಲ್ಲ ಟೂರಿಸ್ಟ್ ಪ್ಲೇಸು ಹೆಚ್ಚು ಆಕರ್ಷಣೀಯವಾಗಿದೆ ಆ ಭಾಗ.